ಮೈಸೂರು ಅರಮನೆಯ ಸನಿಹದಲ್ಲಾದಂತಹ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮತ್ತೊಂದು ಕಡೆ ಚುರುಕುಗೊಂಡಿದೆ. ಸಲೀಂ ಜೊತೆಗೆ ವಾಸವಿದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಸಲೀಂ ಜೊತೆಗೆ ಬಲೂನು ಮಾರಾಟಕ್ಕಂತ ಹೇಳಿ ಉತ್ತರ ಪ್ರದೇಶದಿಂದ ಈ ಇಬ್ಬರು ಕೂಡ ಆತನ ಜೊತೆಗೆ ಬಂದಿದ್ರು. ಪ್ರತಿದಿನ ಸಲೀಂ ಜೊತೆಗೆ ಇಬ್ಬರು ಕೂಡ ಬಲೂನು ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ನಿನ್ನೆ ಸಲೀಂ ಮಾತ್ರ ಬಲೂನು ಮಾರಾಟ ಮಾಡೋದಕ್ಕೆ ಅರಮನೆಯ ಬಳಿ ಹೋಗಿದ್ದ. ಉಳಿದ ಇಬ್ಬರು ನಿನ್ನೆ ಲಾಡ್ಜ್ನ ರೂಮ್ನಲ್ಲಿಯೇ ತಂಗಿದ್ರು ಅನ್ನುವಂತಹದ್ದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗ್ತಿದೆ. ಈ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಇಬ್ಬರಿಂದ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸ ಆಗ್ತಿದೆ. ಡೀಟೇಲ್ಸ್ ಕೊಡೋದಕ್ಕೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈಗ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರಿಬ್ಬರು ಇವರು, ಜೊತೆಗೆ ಅವತ್ತ್ಯಾಕೆ ಇವರು ಬಲೂನು ಮಾರೋದಕ್ಕೆ ಹೋಗಿರ್ಲಿಲ್ವಂತೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ತನಿಖೆ ಮೂಲಕ? ಪ್ರಕರಣದ ಬಗ್ಗೆ ವಿವಿಧ ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರ ತನಿಖೆ ನಡೀತಾ ಇರುವಂತಹದ್ದು. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇದು ಹೀಲಿಯಂ ಗ್ಯಾಸ್ನ ಸ್ಫೋಟದ ಪ್ರಕರಣ ಅಂತ ಕಂಡರೂ ಕೂಡ ಪೊಲೀಸರು ಅದನ್ನು ಅಷ್ಟಕ್ಕೆ ಸುಮ್ಮನೆ ಆಗ್ತಿಲ್ಲ. ಅದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಏನಿದೆ ಅನ್ನುವಂಥದ್ರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಲೀಮ್ನ ಜೊತೆಯಲ್ಲಿ ಯಾರ್ಯಾರು ಇದ್ದರು ಅನ್ನುವಂಥದ್ದು, ಸಲೀಮ್ನ ಜೊತೆಯಲ್ಲಿ ಅವನದೇ ಸಂಬಂಧಿಕರು ಒಟ್ಟು ಇಬ್ಬರು ಕೂಡ ಇದ್ದರು. ಸಲೀಮ್ನು ಸೇರಿದಂತೆ ಒಟ್ಟು 3 ಜನ ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂಥ ಶರೀಫ್ ಲಾಡ್ಜ್ನಲ್ಲಿ ಅವರೆಲ್ಲರೂ ಕೂಡ ವಾಸವಾಗಿದ್ದರು. ಈಗ ಸದ್ಯಕ್ಕೆ ಸಲೀಮ್ನ ಜೊತೆಯಲ್ಲಿದ್ದಂತಹ ಇಬ್ಬರನ್ನ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಏನೋ ಕೋಇನ್ಸಿಡೆನ್ಸ್ ಅನ್ನುವಂಥ ರೀತಿಯಲ್ಲಿ ಪ್ರತಿದಿನವೂ ಕೂಡ 3 ಒಟ್ಟಿಗೆ ಬಲೂನನ್ನು ಮಾರೋದಕ್ಕೆ ಹೋಗ್ತಾ ಇದ್ರು. ಆದರೆ ನಿನ್ನೆ ಮಾತ್ರ ಸಲೀಂ ಒಬ್ಬನೇ ಬಲೂನನ್ನು ಮಾರಾಟ ಮಾಡೋದಕ್ಕೆ ಹೋಗಿದ್ದಾನೆ, ಉಳಿದ ಇಬ್ಬರು ಬಲೂನ್ ಮಾರಾಟಕ್ಕೆ ಹೋಗಿಲ್ಲ. ಹೀಗಾಗಿ ಈ ಅಂಶವು ಕೂಡ ಬಹಳ ಮುಖ್ಯವಾಗ್ತದೆ. ಅದರ ಜೊತೆಗೆ ಎಷ್ಟು ದಿನಗಳಿಂದಲೂ ಅವರು ಈ ಬಲೂನ್ನ ವ್ಯಾಪಾರ ಮಾಡ್ತಾಯಿದ್ರು, ಎಲ್ಲಿಂದ ಬಂದಿದ್ದಂಥವರು ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲೇ ಸಲೀಮ್ನ ಜೊತೆಯಲ್ಲಿದ್ದಂಥ ಇಬ್ಬರ ವಿಚಾರಣೆಯು ಕೂಡ ಈಗ ಆರಂಭವಾಗಿದೆ. ಮೊದಲ ಹಂತದಲ್ಲಿ ಮೈಸೂರು ಪೊಲೀಸರು ಇವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಹುತೇಕ ಅಗತ್ಯ ಇದ್ದರೆ NIA ಟೀಮ್ ಕೂಡ ಇವರ ವಿಚಾರಣೆಗೆ ನಡೆಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರೇಮ್. ಓಕೆ, ಕೆಪಿ ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.